ಮುಂಬರುವ ಬಾಗಲಕೋಟೆ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬಿಜೆಪಿ ಪರ ಪ್ರಚಾರಕ್ಕೆ ಆಗಮಿಸಿದ ಮಾಜಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಂಗ್ರೆಸ್ ಮುಖಂಡ ಎಂಬಿ ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎಂಬಿ ಪಾಟೀಲ್ ಅವರ ಹೇಳಿಕೆಗಳಿಗೆ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದರು. ನಾನು ಬಿಜೆಪಿಯಲ್ಲಿ ಇದ್ದವನು ಯಾವ ಕಾರಣಕ್ಕಾಗಿ ಉಚ್ಚಾಟನೆಗೊಂಡೆನೋ ಗೊತ್ತಿಲ್ಲ, ಆದರೆ ಎಲ್ಲರೊಂದಿಗೆ ಆತ್ಮೀಯ ಸಂಬಂಧವಿದೆ ಎಂದು ಯತ್ನಾಳ್ ಹೇಳಿದ್ದಾರೆ. ಅವರು ನಾನು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಎಂದಿಗೂ ಭಾಗವಹಿಸಿಲ್ಲ ಮತ್ತು ಯಾರನ್ನು ಬ್ಲಾಕ್ ಮೇಲ್ ಮಾಡುವ ಸ್ವಭಾವ ನನ್ನದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ ಎಂದು ಆರೋಪಿಸಿದ ಅವರು ಚರಂತಿಮಠ ಅವರೊಂದಿಗೆ ವೈಯಕ್ತಿಕವಾಗಿ ಉತ್ತಮ ಸಂಬಂಧವಿದೆ ಮತ್ತು ಅವರು ಕಷ್ಟ ಕಾಲದಲ್ಲಿ ಆರ್ಥಿಕ ಸಹಾಯ ಮಾಡಿದ್ದಾರೆ. ಹೀಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದರು. ಇದೇ ವೇಳೆ ಎಂಪಿ ಪಾಟೀಲ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಯತ್ನಾಳ್, ಮಾನ ಮರ್ಯಾದೆ ಇದ್ದರೆ ಬಿಜೆಪಿ ಪರ ಪ್ರಚಾರಕ್ಕೆ ಬರಬಾರದು ಎಂದು ಕೆಲವರು ಹೇಳಿದ್ದಾರೆ. ಅವರ ಸ್ವಾಭಿಮಾನ ಮತ್ತು ಮಾನ ಮರ್ಯಾದೆ ಏನು ಎಂದು ನನಗೂ ತಿಳಿದಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ನಾನು ಬಿಜೆಪಿಗೆ ದ್ರೋಹ ಮಾಡುವ ಕೆಲಸ ಮಾಡುವುದಿಲ್ಲ. ನಾನು ಬಿಜೆಪಿಯಿಂದಲೇ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದರು. ಎಂಬಿ ಪಾಟೀಲ್ ನನ್ನೊಂದಿಗೆ ನಮಾಜ್ ಮಾಡಿದವರು ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಹೌದು, ಆಗ ನಾನು ಮತ್ತು ಅವರು ಒಟ್ಟಿಗೆ ನಮಾಜ್ ಮಾಡಿದ್ದೆವು, ಆದರೆ ಅದಕ್ಕಾಗಿ ನಾನು ಪಶ್ಚಾತ್ತಾಪ ಪಟ್ಟಿದ್ದೇನೆ ಎಂದು ತಿಳಿಸಿದರು. ಅವರು ಸೋಲಿಸಲು ಒಬ್ಬ ಮಂತ್ರಿ ಕೆಲಸ ಮಾಡಿದ್ದಾರೆ. ಎಂಬಿ ಪಾಟೀಲ್ಗೆ ಮಾನ ಮರ್ಯಾದೆ ಇದ್ರೆ ಅವರನ್ನ ಸೋಲಿಸಲಿ ಎಂದು ಪರೋಕ್ಷವಾಗಿ ಸಚಿವ ಶಿವಾನಂದ ಪಾಟೀಲ್ ಅವರನ್ನ ಟೀಕಿಸಿದ್ದಾರೆ. ಜೈ ಶ್ರೀರಾಮ್ ಎಂಬುದು ಯಾವಾಗಲೂ ನನ್ನಲ್ಲಿದೆ ಎಂದು ಅವರು ಇದೇ ವೇಳೆ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡುವಂತದ್ದು ನನ್ನ ಧರ್ಮ ಅಲ್ಲ. ನನ್ನ ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ. ನಾನು MLA ಆಗೇನಿ, ಇಲ್ಲಿ ಬಿಜೆಪಿ ಇದ್ದೀನಿ. ಅದು ಬಿಜೆಪಿಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ ಬಿಜೆಪಿಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿ ಅವ್ರ ವಿರುದ್ಧ ವಿಶ್ವಾಸ ತಗೊಂಡ್ ಬಂದಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಅವಾಗ ಸಮ ಇತ್ತು, ಬಿಜೆಪಿ JDS ಒಂದ್ ಕಡೆ, ಕಾಂಗ್ರೆಸ್ ಒಂದ್ ಕಡೆ ಇತ್ತು. ಬಿಜೆಪಿ JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಹೊಟ್ಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ, ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು ಬಿಜೆಪಿಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗ್ಲು ಬಿಜೆಪಿ ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆರಿಸಿ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ, ನೀನು ಸಿಂದಗಿ ಅಥವಾ ದೇವರಪ್ಪರಿಗೆ ನೀನು ಕಾಂಗ್ರೆಸ್ನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರಮೂರ್ತಿಯವರು ವಿಶ್ವಾಸಮತ ಗೆದ್ರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂಡ್ರೆ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ, ತಾವ್ನು ಸೋಲಿಸ್ತೀನಿ, ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬೀಳಬಾರ್ದು. ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರ ಮಾಡುವಂತದ್ದು ನನ್ನ ಧರ್ಮ ಅಲ್ಲ. ನನ್ನ ಪಕ್ಷ ಟಿಕೆಟ್ ಕೊಟ್ಟೈತಿಲ್ರಿ, ಏನೇ ಆಗಲಿ. ನಾ MLA ಆಗೇನಿ, ಇಲ್ಲಿ ಬಿಜೆಪಿ ಇದ್ದೀನಿ. ಅದು ಬಿಜೆಪಿಗೆ ಯಾಕೆ ದ್ರೋಹ ಮಾಡ್ಬೇಕು? ನಾ ಎಂದೂ ಬಿಜೆಪಿಗೆ ದ್ರೋಹ ಮಾಡೋ ಕೆಲಸ ಮಾಡೋದಿಲ್ಲ. ಅವಾಗೂ ಸಿದ್ದರಾಮಯ್ಯನವ್ರು ನಿಮ್ಗೆ ಇವತ್ತು ಹೇಳ್ತೀನಿ, MLC ಇದ್ದೆ ನಾನು. DS ಶಂಕರಮೂರ್ತಿ ಅವ್ರ ವಿರುದ್ಧ ವಿಶ್ವಾಸ ತಗೊಂಡ್ ಬಂದಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಅವಾಗ ಸಮ ಇತ್ತು, ಬಿಜೆಪಿ JDS ಒಂದ್ ಕಡೆ, ಕಾಂಗ್ರೆಸ್ ಒಂದ್ ಕಡೆ ಇತ್ತು. ಬಿಜೆಪಿ JDS ಕೂಡಿದ್ರು ಈ ಕಡೆ ಕಾಂಗ್ರೆಸ್ ಈಕ್ವಲ್ ಹೊಟ್ಟಿದ್ದು. ಅವಾಗ MB ಪಾಟೀಲ್ರೇ ನಾನು ಸಿದ್ದರಾಮಯ್ಯವ್ರ ಬಳಿ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯನವ್ರು ನನಗೇನು ಹೇಳಿದ್ರು, ನೋಡಿ ಯತ್ನಾಳ, ನೀನು ಅವಿಶ್ವಾಸದ ಪರವಾಗಿ ನೀವು ಓಟ್ ಹಾಕು ಅಂತ ಹೇಳಿ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ನಾನು ಬಿಜೆಪಿಗೆ ಓಟ್ ಹಾಕ್ತೀನಿ, ಯಾಕಂದ್ರೆ ನಾ ಮೊದಲು ಮುಗ್ಲು ಬಿಜೆಪಿ ಏನೋ ಹೊರಗೆ ಹಾಕ್ಯಾರ, ಏನೋ ನಾ ಪಕ್ಷೇತರ ಆರಿಸಿ ಬಂದೇನಂದ್ರೆ ತಪ್ಪಾಗ್ತದೆ. ಇಲ್ಲಪ್ಪ, ನೀನು ಸಿಂದಗಿ ಅಥವಾ ದೇವರಪ್ಪರಿಗೆ ನೀನು ಕಾಂಗ್ರೆಸ್ನ ಟಿಕೆಟ್ ಕೊಡ್ತೀವಿ, ನಿನಗೆ ಎಷ್ಟು ಬೇಕಾದಷ್ಟು ಅನುದಾನ ಕೊಡ್ತೀವಿ ಅಂದ್ರೆ ನಾ ಹಾಕಲಿಲ್ಲ. ನನ್ನ ಒಂದು ಓಟ್ನಿಂದ DS ಶಂಕರಮೂರ್ತಿಯವರು ವಿಶ್ವಾಸಮತ ಗೆದ್ರು. ಅದಕ್ಕೆ ಸಂದರ್ಭ ಬಂದಾಗ ನಾವು ನಮ್ಮ ಹಿಂದಿನವ್ರು ಏನು ಮಾಡ್ಯಾರ ಉಪಕಾರ ಸ್ಮರಣೆ ಮಾಡ್ಕೊಂಡ್ರೆ ಮನುಷ್ಯತ್ವನ ಇರಬೇಕು. ಸುಮ್ಮನೆ ನಮ್ಗೆ ವಿರೋಧ ಮಾಡ್ಯಾರ, ತಾವ್ನು ಸೋಲಿಸ್ತೀನಿ, ಇವ್ರು ಸೋಲಿಸ್ತೀನಿ ಅಂತ ಕೆಟ್ಟ ದುರಾಭಿಮಾನಕ್ಕೆ ಮನುಷ್ಯ ಬೀಳಬಾರ್ದು. ರಾಹುಲ್ ಗಾಂಧಿ ಆದಿಯಾಗಿ
ಈಗ 40 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಯಾರಿಗ್ ಬೇಕಾಗಿತ್ತು 40 ಲಕ್ಷ? ಬರೇ ಅದು ಕುಂಡ್ಸುದು ಅಟ್ಟ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಚರಂತಿ ಮಠ ಆರ್ಸಿ ಬರ್ಲಿ, ನಾವೆಲ್ಲರೂ ಬರ್ತೀವಿ, ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಇನ್ನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಈಗ ದಾವಣಗೆರೆಗೆ ಪ್ರಚಾರ ಕೊಡ್ತೀವಿ, ಇನ್ನ ಏನು ಆಹ್ವಾನ ಬಂದಿಲ್ರಿ. ಯಾರಿಗೆ ಆಹ್ವಾನ ಮಾಡೋದು? ಅದು ಮೀಡಿಯಾದವ್ರ ಆಹ್ವಾನ ಮಾಡೋದು, ಯಾರು? ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ರೆ ಆಯ್ತು, ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಂದೇನು ಪ್ರೆಸ್ಟೀಜ್ ಅಂತ ಮಂಚ ಏನಲ್ಲ. ಇಲ್ಲಿ ಬಾಗಲಕೋಟ್ನ ರಾಹುಲ್ ಗಾಂಧಿ ಆದಿಯಾಗಿ ಸರಿ, ಬಾಗಲಕೋಟೆ ಒಳಗೆ ಶಿವಾಜಿ ಬಸವೇಶ್ವರ ಮೂರ್ತಿ ಕೊಡ್ಲಿಕ್ಕೆ ಈಗ 40 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಯಾರಿಗ್ ಬೇಕಾಗಿತ್ತು 40 ಲಕ್ಷ? ಬರೇ ಅದು ಕುಂಡ್ಸುದು ಅಟ್ಟ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಚರಂತಿ ಮಠ ಆರ್ಸಿ ಬರ್ಲಿ, ನಾವೆಲ್ಲರೂ ಬರ್ತೀವಿ, ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಇನ್ನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಈಗ ದಾವಣಗೆರೆಗೆ ಪ್ರಚಾರ ಕೊಡ್ತೀವಿ, ಇನ್ನ ಏನು ಆಹ್ವಾನ ಬಂದಿಲ್ರಿ. ಯಾರಿಗೆ ಆಹ್ವಾನ ಮಾಡೋದು? ಅದು ಮೀಡಿಯಾದವ್ರ ಆಹ್ವಾನ ಮಾಡೋದು, ಯಾರು? ನೋಡ್ರಿ, ನಾವು ಕಾರ್ಯಕರ್ತರು ಕೊಟ್ರೆ ಆಯ್ತು, ನಾ ಏನು ಅವ್ರು ಇವ್ರು ಕೊಡ್ಬೇಕಂತೇಳಿ ಏನು ನಂದೇನು ಪ್ರೆಸ್ಟೀಜ್ ಅಂತ ಮಂಚ ಏನಲ್ಲ. ಇಲ್ಲಿ ಬಾಗಲಕೋಟ್ನ ರಾಹುಲ್ ಗಾಂಧಿ ಆದಿಯಾಗಿ ಸರಿ, ಬಾಗಲಕೋಟೆ ಒಳಗೆ ಶಿವಾಜಿ ಬಸವೇಶ್ವರ ಮೂರ್ತಿ ಕೊಡ್ಲಿಕ್ಕೆ ಈಗ 40 ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಯಾರಿಗ್ ಬೇಕಾಗಿತ್ತು 40 ಲಕ್ಷ? ಬರೇ ಅದು ಕುಂಡ್ಸುದು ಅಟ್ಟ ಆಗ್ಬೇಕಾಗಿತ್ತು, ಅದು ಆಗಿಲ್ಲ. ಚರಂತಿ ಮಠ ಆರ್ಸಿ ಬರ್ಲಿ, ನಾವೆಲ್ಲರೂ ಬರ್ತೀವಿ, ಬಂದು ಮೆರವಣಿಗೆ ಮಾಡಿ ಕೂಡಿಸಿ ನಾನು ಇನ್ನಾಗಿ ಡಿಕ್ಲೇರ್ ಮಾಡೀನಿ, ಅದ್ರ ಪೂರ್ತಿ ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ಈಗ ದಾವಣಗೆರೆ